ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ ಪ್ರಧಾನಿ ಮೋದಿ ನಿವಾಸದಲ್ಲಿ ಮಹತ್ವದ ಸಭೆ ಕಳೆದ 1 ಗಂಟೆಯಿಂದ ಈ ಸಭೆ ನಡೀತಾ ಇದೆ 3 ಪಡೆಗಳ ಮುಖ್ಯಸ್ಥರ ಜೊತೆಗೆ ಮೋದಿ ಸಭೆಯನ್ನು ನಡೆಸ್ತಾ ಇದ್ದಾರೆ ಸಿಡಿಎಸ್ ಅನಿಲ್ ಚೌಹಾಣ್ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಜಿತ್ ದೋವಲ್ ಉಪಸ್ಥಿತಿ ಇದ್ದಾರೆ ದೆಹಲಿಯ 7 ಲೋಕ ಕಲ್ಯಾಣ ಮಾರ್ಗದ ನಿವಾಸದಲ್ಲಿ ಈ ಸಭೆ ನಡೀತಾ ಇದೆ ಕದನ ವಿರಾಮ ಉಲ್ಲಂಘನೆ ಸೇನಾ ಕಾರ್ಯಾಚರಣೆ 4 ರಾಜ್ಯಗಳ ಸದ್ಯದ ಪರಿಸ್ಥಿತಿ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇದೆ 3 ಪಡೆಯ ಮುಖ್ಯಸ್ಥರೊಂದಿಗೆ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಕಳೆದ 1 ಗಂಟೆಯಿಂದಲೂ ನಡೆಸಲಾಗ್ತಾ ಇದೆ ಪ್ರಧಾನಿ ಮೋದಿ ಅವರ ನಿವಾಸದಲ್ಲಿ ನಡೀತಾ ಇರುವಂತ ಒಂದು ಮಹತ್ವದ ಸಭೆ ಇದು ಕಳೆದ 1 ಗಂಟೆಯಿಂದಲೂ ಕೂಡ ಈ ಸಭೆ ನಡೀತಾ ಇದೆ ಇಲ್ಲಿ ಏನು ಚರ್ಚೆ ಮಾಡ್ತಾರೆ ಏನು ನಿರ್ಧಾರ ಕೈಗೊಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸೊ ಅಂತಿಮವಾಗಿ ಏನು ನಿರ್ಧಾರವನ್ನು ತಿಳಿಸ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಯಾಕಂದರೆ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘಿಸಿದೆ ಸೊ ಈ ಹಿನ್ನೆಲೆಯಲ್ಲಿ ಒಂದು ಸ್ಟ್ರಿಕ್ಟ್ ಆದಂಥ ಆ್ಯಕ್ಷನ್ನ ತೆಗೆದುಕೊಳ್ಬೇಕಾಗತ್ತೆ ದೇಶದ ಭದ್ರತೆ ದೇಶದ ಹಿತದ ದೃಷ್ಟಿಯಿಂದಲೂ ಕೂಡ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾಗತ್ತೆ ಸೊ ಆ ಕಾರಣಕ್ಕಾಗಿ ಈ ಮೀಟಿಂಗ್ ನಡೀತಾ ಇರೋದು ಸುಮಾರು 1 ತಾಸು ಆಗಿದೆ 1 ಗಂಟೆಯಿಂದಲೂ ಕೂಡ ಈ ಮೀಟಿಂಗ್ ನಡೀತಾ ಇದೆ 3 ಸೇನೆಯ ಮುಖ್ಯಸ್ಥರು ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಸೇನಾ ಕಾರ್ಯಾಚರಣೆ ಜೊತೆಗೆ ಈ ಪಾಕಿಸ್ತಾನದವರು ಟಾರ್ಗೆಟ್ ಮಾಡ್ಕೊಂಡಿದ್ರಲ್ಲ ಪ್ರಮುಖವಾಗಿ 4 ರಾಜ್ಯಗಳು ಅಲ್ಲಿ ಏನೇನು ಸಿದ್ಧತೆ ಮಾಡ್ಕೊಂಡಿದ್ದೀವಿ ಭದ್ರತೆ ಹೆಂಗಿದೆ ವ್ಯವಸ್ಥೆ ಹೆಂಗಿದೆ ಅಲ್ಲೇನಾದರೂ ಅಟ್ಯಾಕ್ಸ್ ಆಗಿದೆಯಾ ಎಷ್ಟು ಅಟ್ಯಾಕ್ಸ್ ಆಗಿದೆ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಎಷ್ಟು ಜನಕ್ಕೆ ಸಮಸ್ಯೆಗಳಾಗಿದೆ ಹಾನಿ ಏನು ಸಂಭವಿಸಿದೆ ಸದ್ಯದ ಸಿಚುವೇಶನ್ ಏನಿದೆ ಅಕಸ್ಮಾತ್ ಅಲ್ಲಿ ಮತ್ತೊಮ್ಮೆ ದಾಳಿ ಮಾಡಿದ್ರೆ ಅದು ತಡೆಯುವಂಥ ನಿಟ್ಟಿನಲ್ಲಿ ಏನು ಪ್ಲ್ಯಾನ್ ಆಗಿದೆ ಏನು ಪ್ರಯತ್ನ ಆಗಿದೆ ಸೊ ಇದೆಲ್ಲದರ ಬಗ್ಗೆಯೂ ಕೂಡ ಈ ಮೀಟಿಂಗ್ನಲ್ಲಿ ಚರ್ಚೆ ಮಾಡಲಾಗ್ತಾಗಿದೆ ಇದೊಂದು ಹೈ ವೋಲ್ಟೇಜ್ ಮೀಟಿಂಗ್ ಆಗಿರೋದು ಸಹಜವಾಗಿ ಈ ಮೀಟಿಂಗ್ ಕೂಡ ಮಹತ್ವವನ್ನು ಪಡ್ಕೊಳ್ತಾ ಇದೆ ಮೀಟಿಂಗ್ನ ನಂತರದ ಡೆವಲಪ್ಮೆಂಟ್ ಇದೆಯಲ್ಲ ಅದರ ಮೇಲೆ ಇದೀಗ ಎಲ್ಲರ ಕಣ್ಣು ಇರೋದು ಏನು ನಿರ್ಧಾರ ಮಾಡ್ಬೋದು ಏನು ತಿಳಿಸ್ಬೋದು ಎಲ್ಲರೂ ಸೇರಿ ಯಾವ ನಿರ್ಧಾರಕ್ಕೆ ಬರ್ತಾರೆ ಈಗಾಗಲೇ ಸೇನೆಗೆ ಫ್ರೀ ಹ್ಯಾಂಡ್ ಕೊಡಲಾಗಿದೆ ನಿಮಗೇನು ಅನಿಸುತ್ತೆ ಯಾವ ಥರ ಆ್ಯಕ್ಷನ್ ತಗೋಬೇಕು ಅಂತ ಅನಿಸುತ್ತೆ ಅದನ್ನು ಮಾಡಿ ನಿಮಗೆ ಫುಲ್ ಫ್ರೀ ಹ್ಯಾಂಡ್ ಕೊಡ್ತಾ ಇದ್ದೀವಿ ಅಂತ ತಿಳಿಸಿದ್ದಾರೆ ಜೊತೆಗೆ ಸದ್ಯದ ಪರಿಸ್ಥಿತಿಯನ್ನು ಅವಲೋಕಿಸೋದು ಬಹಳ ಇಲ್ಲಿ ಇಂಪಾರ್ಟೆಂಟ್ ಆಗತ್ತೆ ಸದ್ಯದ ಸಿಚುವೇಶನ್ಸ್ ಏನಿದೆ ಅಂತ ನೋಡು